ಶಾಶ್ವತವಾಗಿ ಧನ್ಯನಾಗಿ ಮಾಡುವಂತ ವ್ಯಕ್ತಿ, ಧನ್ಯನಾದಂತ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರನೇ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಧನ್ಯವಾದಂತ ವ್ಯಕ್ತಿ ನಮ್ಮನ್ನ ಹೃದಯದಲ್ಲಿ ನಾವು ಸ್ವೀಕರಿಸುವುದಾದ್ರೆ ನಮ್ಮ ಜೀವಿತವನ್ನ ಒಂದು ಉತ್ತಮವಾದಂತ ಹಂತಕ್ಕೆ, ನಮ್ಮನ್ನ ಹಂತ ಹಂತವಾಗಿ ಆಶೀರ್ವಾದದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂತ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರನೇ. ಹಲ್ಲೆಲೂಯಾ. ಈ ಲೋಕವೆಲ್ಲ ನಾವು ಹುಡುಕಿ ಬಂದ್ರು, ಈ ಲೋಕವೆಲ್ಲ ನಾವು ಪ್ರಯಾಸ ಪಟ್ಟು ಒಂದು ದಿನ ಕೂಡ ನಾವು ನಿಲ್ಲದೆ, ಕೂತುಕೊಳ್ಳದೆ, ಹೇಳದೆ ಅನೇಕರ ಜನರೊಟ್ಟಿಗೆ ನಾವು ಮಾತುಗಳನ್ನು ಮಾತಾಡಿ ಸಮಯವನ್ನು ವ್ಯರ್ಥ ಮಾಡ್ತೇವೆ. ಆದರೆ ಯೇಸುವಿನ ಹತ್ರ ನಿನ್ನ ಸಮಯವನ್ನು ಕಳೆಯುವುದಾದರೆ, ಯೇಸುವಿನ ಪಾದದಲ್ಲಿ ನೀನು ಕೂತುಕೊಂಡು ಆತನ ವಾಕ್ಯಗಳನ್ನು, ಧರ್ಮೋಪದೇಶವನ್ನು ನೀನು ಕೈಗೊಂಡು ನಡೆಯುವುದಾದರೆ, ಆ ವಾಕ್ಯಗಳನ್ನು ಹಗಲಿರುಳು ನೀನು ಧ್ಯಾನಿಸುತ್ತಿರುವುದಾದರೆ ನಿನ್ನ ಜೀವಿತವನ್ನು ದೇವರು ಒಂದು ವ್ಯತ್ಯಾಸವಾದ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ.